IPL 2027 ಅಲ್ಲಿ ಇಂಥ ಒಂದು ಅಪ್ಡೇಟ್ಸ್ ಬರುತ್ತೆ ಅಂತೇಳಿ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ? ನೋ ಚಾನ್ಸ್. ಇಂಥ ಒಂದು ಪ್ಲಾನ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ. 1, 2, 3, 4 ಬರೋಬ್ಬರಿ 4 ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ನಾನು ಕ್ಲಿಯರ್ ಕಟ್ ಆಗಿ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ಜವಾಬ್ದಾರಿ ನಂದು. ಆದ್ರೂ ಸ್ಟಿಲ್ ಕೆಲವೊಬ್ರು IPL ಫ್ಯಾನ್ಸ್ಗೆ ಡೌಟ್ ಕ್ರಿಯೇಟ್ ಆಗುತ್ತೆ. ಸೊ ಏನಾದ್ರೂ ಡೌಟ್ಸ್ ಇತ್ತಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಸೊ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿಬಿಡಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಬಟ್ ವಿಡಿಯೋನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ನಿಮ್ಮ ಆ ಒಂದು ಎಂಕರೇಜ್ಮೆಂಟ್ ಬೇಕು. ಸೊ ನಿಮ್ಮ ಒಂದು ಎಂಕರೇಜ್ಮೆಂಟ್ ಜಸ್ಟ್ ಒಂದು ಲೈಕ್ ಮುಖಾಂತರ ತೋರಿಸಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟ ಲೈಕ್. ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಓಕೆ, ಡನ್. ಈಗ ಮಾರ್ಕೆಟ್ ನಲ್ಲಿ ಸದ್ಯ IPL 2027 ಆ ಒಂದು ಮಿನಿ ಆಕ್ಷನ್ ಮಾರ್ಕೆಟ್ ನಲ್ಲಿ 2 ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಇದ್ದಾರೆ. ಒಂದು ರಿಷಬ್ ಪಂತ್, ಒಂದು ಹಾರ್ದಿಕ್ ಪಾಂಡ್ಯ. ಸೊ ಫಸ್ಟ್ ನಾವು ರಿಷಬ್ ಪಂತ್ ಬಗ್ಗೆ ನಾವು ಡಿಸ್ಕಷನ್ ಮಾಡಮ್ಮ. ಕ್ರಿಕ್ ಬಜ್ ಒನ್ ಆಫ್ ದಿ ಟಾಪ್ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿರುವಂತಹ ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಇಂಥ ಇನ್ಫಾರ್ಮೇಶನ್ ಇಟ್ಸ್ ಎ ಬಿಗ್ಗೆಸ್ಟ್ ಇನ್ಫಾರ್ಮೇಶನ್. ಕ್ಲಾರಿಫಿಕೇಶನ್ ಮಾಡಿದರೆ ಏನಪ್ಪಾ ಅಂದ್ರೆ ಗೊತ್ತಿರದೆ ಲಕ್ನೋ ಸೂಪರ್ ಜೈಂಟ್ ಆಲ್ ಸೆಟ್ ರಿಷಬ್ ಪಂತ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಮೇ ಬಿ ಟ್ರೇಡ್ ಕೂಡ ಆಗಬಹುದು. ಆದ್ರೆ ಕ್ರಿಕ್ ಬಜ್ ನಿನ್ನೆ ಒಂದು ಕೊಟ್ಟಂತಹ ಅಪ್ಡೇಟ್ಗೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗಿದೆ ಬಾಸ್ ಅಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ರಿಷಬ್ ಪಂತ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ ಸೆಟ್ ಟ್ರೇಡ್ ನ ಮಾಡ್ತಾ ಇದ್ದಾರೆ. ಯಾವಾಗ ರಿಷಬ್ ಪಂತ್ಗೆ ಟ್ರೇಡ್ ಮಾಡ್ತಾ ಇದ್ದಾರೆ ಈ ಒಂದು ವರ್ಡ್ ನ ಕೇಳಿದ್ರೆ ಕಾಮಿಡಿ ಆಗುತ್ತೆ. ಯಾಕಪ್ಪ ಅಂದ್ರೆ 27 ಕೋಟಿ ಕೊಟ್ಟು ಯಾರಾದ್ರೂ ಟ್ರೇಡ್ ಮಾಡ್ತಾರ ರಿಷಬ್ ಪಂತ್ಗೆ? ಓಕೆ, ನಾವು ಕಾಲ್ಡ್ ಬಗ್ಗೆ ರಿಷಬ್ ಪಂತ್ ಬಗ್ಗೆ ನಾವು ಮಾತಾಡ್ಲೇಬಾರ್ದು. ರೀಸೆಂಟ್ ಫಾರ್ಮ್ ಸರಿಯಾಗಿಲ್ಲ, 2 ವರ್ಷ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದ್ರೆ ಪಾಸ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ 27 ಕೋಟಿ ಕೊಟ್ಟು ಯಾರಾದ್ರೂ ಟ್ರೇಡ್ ಮಾಡ್ತಾರ? ಸೇಮ್ ಆಗ್ಬೇಕು ಅಂತ ಒಂದು ಫ್ರಾಂಚೈಸ್ಗೆ. ಆದ್ರೆ ಇಲ್ಲಿದೆ ಬಿಗ್ಗೆಸ್ಟ್ ಟ್ವಿಸ್ಟ್. ಏನಪ್ಪಾ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ ಮ್ಯಾನೇಜ್ಮೆಂಟ್ ಗೆ ಬರೋಬ್ಬರಿ 2 IPL ಟೀಮ್ ದವರು ಕಾಂಟ್ಯಾಕ್ಟ್ ಮಾಡಿದರೆ. ಫಸ್ಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. KKR ಟೀಮ್ ಲಕ್ನೋಗೆ ಅಪ್ರೋಚ್ ಮಾಡಿದರೆ ರಿಷಬ್ ಪಂತ್ ಟ್ರೇಡ್ ಬಗ್ಗೆ. ಆದ್ರೆ ಲಕ್ನೋ ಸೂಪರ್ ಜೈಂಟ್ ಓಕೆ ನಾವು ರಿಷಬ್ ಪಂತ್ಗೆ ಕೊಡ್ತೀವಿ, ಆದ್ರೆ KKR ಟೀಮ್ ಇಂದ ನಮಗೆ ವರುಣ್ ಚಕ್ರವರ್ತಿ ಅಥವಾ ಸುನಿಲ್ ನಾರಾಯಣ್ಗೆ ಇಬ್ಬರಲ್ಲಿ ಒಬ್ಬರನ್ನ ಕೊಡಿ ಅಂತೇಳಿ ಅವರು ಪ್ರಪೋಸಲ್ ನ ಕೊಟ್ಟಿದ್ದಾರೆ. ಆದ್ರೆ KKR ಮ್ಯಾನೇಜ್ಮೆಂಟ್ ಈ ಒಂದು ಟ್ರೇಡ್ ನ ರಿಜೆಕ್ಟ್ ಮಾಡಿದರೆ. ಯಾವುದೇ ಕಾರಣಕ್ಕೂ ಇಂಥ ಒಂದು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಗೆ ನಾವು ಕೊಡೋಕೆ ಇಷ್ಟ ಇಲ್ಲ. ಒಂದು ಕಡೆ ವರುಣ್ ಚಕ್ರವರ್ತಿ ಸೂಪರ್ ಬೌಲರ್, ಇನ್ನೊಂದು ಕಡೆ ಸುನಿಲ್ ನಾರಾಯಣ್ ಲೆಜೆಂಡ್ ಪ್ಲೇಯರ್. ಇಂಥ ಒಂದು ಪ್ಲೇಯರ್ ಗೆ KKR ಮ್ಯಾನೇಜ್ಮೆಂಟ್ ಕೊಡೋಕೆ ಇಷ್ಟ ಇಲ್ಲ, ಅವರು ರಿಜೆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಈ ಒಂದು ಟ್ರೇಡ್ ಪ್ರಪೋಸಲ್ ನ ಫಸ್ಟ್ ಗೆ ಅವರು ರಿಕ್ವೆಸ್ಟ್ ಮಾಡಿದ್ದು KKR ಮ್ಯಾನೇಜ್ಮೆಂಟ್, ಆದ್ರೆ ಆ ಒಂದು ಟ್ರೇಡ್ ರಿಜೆಕ್ಟ್ ಆಗಿದೆ. ಈಗ ಕ್ಲಾರಿಫಿಕೇಶನ್ ಸಿಕ್ಕಿದೆ, ಅದು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಇಂದ. ಸೊ DC ಅವರು ಅಪ್ರೋಚ್ ಮಾಡಿದರೆ ಲಕ್ನೋ ಸೂಪರ್ ಜೈಂಟ್ ಗೆ ರಿಷಬ್ ಪಂತ್ ಅವರಿಗೆ ಟ್ರೇಡ್ ಮಾಡೋಕೆ. ಆದ್ರೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ರಿಷಬ್ ಪಂತ್ ಬರೋಬ್ಬರಿ 27 ಕೋಟಿ ಕೊಟ್ಟು ಪಂತ್ಗೆ ಆ ಒಂದು ಮಿನಿ ಆಕ್ಷನ್ ಅಲ್ಲಿ 27 ಕೋಟಿ ಕೊಟ್ಟಿಗೆ ಅವರು ಬೈ ಮಾಡಿದ್ರು. ಆದ್ರೆ ಈಗ ಟ್ರೇಡ್ ಮಾಡ್ಬೇಕಾದ್ರೆ ಅದೇ 27 ಕೋಟಿಗೆ ರಿಷಬ್ ಪಂತ್ DCಗೆ ಟ್ರೇಡ್ ಆಗ್ತಾರ ಅಂತೇಳಿ ಈ ಒಂದು ಕ್ವಶನ್ ಇರುತ್ತೆ. ಏನಾದ್ರೂ ಇದೇ ಪ್ರೈಸ್ಗೆ ಟ್ರೇಡ್ ಆದ್ರಪ್ಪ ಅಂದ್ರೆ DC ಅಷ್ಟು ವರ್ಸ್ಟ್ ಫ್ರಾಂಚೈಸಿ ಮತ್ತೊಂದು ಯಾವುದು ಇಲ್ಲ. ಆದ್ರೆ DC ವರ್ಸ್ಟ್ ಫ್ರಾಂಚೈಸ್ ನೋ ಚಾನ್ಸ್. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ರಿಷಬ್ ಪಂತ್, LIC ಮತ್ತು DC. ಈ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ಮೇರೆಗೆ ರಿಷಬ್ ಪಂತ್ 27 ಕೋಟಿಗೆ ಟ್ರೇಡ್ ಆಗ್ತಿಲ್ಲ. ಬರೋಬ್ಬರಿ 15 ಕೋಟಿಗೆ ಅವರು DCಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಆಸ್ ಎ ಟ್ರೇಡ್ ಮುಖಾಂತರ. ಅಂದ್ರೆ ಅವರ ಪ್ರೈಸ್, ಅವರ ಸ್ಯಾಲರಿ ನೆಕ್ಸ್ಟ್ IPL 2027 ಅಲ್ಲಿ DCಯಲ್ಲಿ ಆಡ್ತಿರೋದು ಕೇವಲ 15 ಕೋಟಿಗೆ ಮಾತ್ರ. ಸೊ ಹಾಗಾದ್ರೆ DC ಟೀಮ್ ಅಲ್ಲಿ ರಿಷಬ್ ಪಂತ್ ಟ್ರೇಡ್ ಆದ್ರಪ್ಪ ಅಂದ್ರೆ DC ಇಂದ LICಗೆ ಕುಲ್ದೀಪ್ ಯಾದವ್ಗೆ ಟ್ರೇಡ್ ಮಾಡ್ತಾ ಇದ್ದಾರೆ. ಅದು 13 ಕೋಟಿ ಸಮಥಿಂಗ್.
ಇದು ಅಂದ್ರೆ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ರಿಷಬ್ ಪಂತ್ 15 ಕೋಟಿಗೆ ಎಂಟ್ರಿ ಕೊಟ್ರೆ ಅವರ ಪ್ರೈಸ್ ಎಷ್ಟು 27 ಕೋಟಿ. ಅಂದ್ರೆ ಉಳಿದಿರುವಂತಹ ಪರ್ಸ್ ಎಷ್ಟು ಸಮಥಿಂಗ್ 13 ಕೋಟಿ ಸಮಥಿಂಗ್ ಆಗುತ್ತೆ. ಆ 13 ಕೋಟಿ ಎಲ್ಲಿಗೆ ಹೋಗುತ್ತೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಈ ಒಂದು ಪಾಯಿಂಟ್ ನಾನು ಆನ್ಸರ್ ಮಾಡ್ತೀನಿ. DC 15 ಕೋಟಿ ಕೊಟ್ಟು ಅವರಿಗೆ ಪಿಕ್ ಮಾಡ್ತಾ ಇದ್ದಾರೆ. ಉಳಿದಿರುವಂತಹ 13 ಕೋಟಿ ಅದು DC ಪರ್ಸ್ ಅಲ್ಲಿ ಆಡ್ ಆಗುತ್ತೆ. ಸೊ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ರಿಷಬ್ ಪಂತ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ಮೇರೆಗೆ ರಿಷಬ್ ಪಂತ್ ಕೇವಲ 15 ಕೋಟಿಗೆ ಎಂಟ್ರಿ ಕೊಟ್ಟು ಉಳಿದಿರುವಂತಹ ಪರ್ಸು 13 ಕೋಟಿ ಆ ಒಂದು ಪರ್ಸು ರಿಷಬ್ ಪಂತರ ಪರ್ಸು DC ಖಾತೆಯಲ್ಲಿ ಆಡ್ ಆಗ್ತಾ ಇದೆ. ಸೊ ಆ ಒಂದು ಆಡ್ ಆಗಿರುವಂತಹ ಪರ್ಸ್ ಅನ್ನು ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಅವರು ಸಂತೆ ಮಾಡಬಹುದು. ಇದು ಪಾಯಿಂಟ್ ಇಲ್ಲಿ. ರಿಷಬ್ ಪಂತ್ ಕೇವಲ 15 ಕೋಟಿಗೆ ಬರ್ತಾ ಇದ್ದಾರೆ. ಸೊ ಕುಲ್ದೀಪ್ ಯಾದವ್ DC ಇಂದ ಲಕ್ನೋ ಸೂಪರ್ ಜೈಂಟ್ಗೆ ಟ್ರೇಡ್ ಆಗ್ತಾ ಇದ್ದಾರೆ. ಇಲ್ಲಿ ಬೆನಿಫಿಟ್ ಯಾರಿಗಪ್ಪ ಅಂದ್ರೆ ನನ್ನ ಪ್ರಕಾರ ಲಕ್ನೋ ಸೂಪರ್ ಜೈಂಟ್. ಯಾಕಪ್ಪ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ ಟೀಮ್ ಅಲ್ಲಿ ಆಲ್ರೆಡಿ ಒಳ್ಳೆ ಬ್ಯಾಟರ್ಸ್ ಇದ್ದಾರೆ. ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ನ ಅವಶ್ಯಕತೆ ಇತ್ತು, ಅದು ಟಾಪ್ ಕ್ವಾಲಿಟಿ ಸ್ಪಿನ್ನರ್ ನ ಅವಶ್ಯಕತೆ ಇತ್ತು. ಈಗ ಕುಲ್ದೀಪ್ ಯಾದವ್ ಒನ್ ಆಫ್ ದಿ ಟಾಪ್ ಕ್ವಾಲಿಟಿ ಸ್ಪಿನ್ನರ್ ಲಕ್ನೋಗೆ ಎಂಟ್ರಿ ಕೊಡ್ತಾ ಇದ್ರೆ ಅದು ಲಕ್ನೋ ಸೂಪರ್ ಜೈಂಟ್ಗೆ ಪ್ಲಸ್ ಆಗುತ್ತೆ. ಅದೇ ನಾವು DC ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ KL ರಾಹುಲ್ ಇದ್ದಾರೆ, ಸ್ಟಬ್ಸ್ ಇದ್ದಾರೆ ಮತ್ತು ಒಳ್ಳೆ ಒಳ್ಳೆ ಬ್ಯಾಟರ್ಸ್ ಇದ್ದಾರೆ. ಈ ಟೈಮಲ್ಲಿ ರಿಷಬ್ ಪಂತ್ಗೆ ಟ್ರೇಡ್ ಮಾಡುವಂತಹ ಅವಶ್ಯಕತೆ ಇತ್ತಾದ್ರೆ ಮೇ ಬಿ ಇಲ್ಲಿ DC ಅವರು ಎಮೋಷನಲ್ ಆಗಿ ಹೋಗಿದ್ದಾರೆ. ಸೊ ಪಾಸ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಯಾವುದೋ ಒಂದು ರೀಸನ್ ಇಂದ ಅವರು ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ರಿಷಬ್ ಪಂತ್ಗೆ ಬಿಟ್ಟಿದ್ರು. ಬಟ್ ಈಗ 2 ವರ್ಷ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಅಗೇನ್ ರಿಷಬ್ ಪಂತ್ DC ಟೀಮಿಗೆ ಬರೋಕೆ ಇಂಟ್ರೆಸ್ಟ್ ನ ತೋರಿಸಿದ್ರೆ ಅಥವಾ ಎಲ್ಲ ಗೊತ್ತಿಲ್ಲ. ಬಟ್ ಆಲ್ ಸೆಟ್ ರಿಷಬ್ ಪಂತ್ ಅವರು DCಗೆ ಟ್ರೇಡ್ ಆಗ್ತಿದ್ರೆ ಅದು ಕೇವಲ 15 ಕೋಟಿಗೆ. ಇದು ಕ್ರಿಕ್ ಬಜ್ ಅವರು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು ಟ್ರೇಡ್ ಪೇಪರ್ಸ್ ಆಲ್ರೆಡಿ BCCI ಅವರ ಚೇಂಬರ್ ಟೇಬಲ್ ಮೇಲಿದೆ. ಜಸ್ಟ್ BCCI ಇದವರು ಅಪ್ರೂವ್ ಮಾಡುವಷ್ಟೇ ಬಾಕಿ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲಿನ 100% ಈ ಒಂದು ಟ್ರೇಡ್ ಡನ್ ಆಗಿದೆ. ಲಕ್ನೋ ಸೂಪರ್ ಜೈಂಟ್ ಟೀಮ್ ಅಲ್ಲಿ ಕ್ಯಾಪ್ಟನ್ಸಿ ಆಪ್ಷನ್ ಯಾರಪ್ಪ ಅಂದ್ರೆ ಈಗ ಆಡನ್ ಮಾರ್ಕ್ರಮ್ ಒಬ್ರು ಅಥವಾ ಮಿಚೆಲ್ ಮಾರ್ಷ್ ಅವರು ಇಬ್ಬರಲ್ಲಿ ಒಬ್ಬರಿಗೆ LSG ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ಸಿ ಕೊಡ್ತಾರೆ. ಆದ್ರೆ ಈಗ ಒಂಥರ ಸ್ಟ್ರಾಂಗ್ ಟೀಮ್ ತರ ಕಾಣುತ್ತೆ ಲಕ್ನೋ ಸೂಪರ್ ಜೈಂಟ್. ಕುಲ್ದೀಪ್ ಯಾದವ್ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಆ ಒಂದು ಮಿನಿ ಆಕ್ಷನ್ ಒಂದು ಎಕ್ಸ್ಟ್ರಾ ಬ್ಯಾಟರ್ ನ ಪಿಕ್ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ನಮ್ಮ ಆ ಒಂದು ಮಿನಿ ಆಕ್ಷನ್ ಅಲ್ಲಿ LSG ಮ್ಯಾನೇಜ್ಮೆಂಟ್ ಏನೆಲ್ಲ ಪ್ಲಾನ್ಸ್ ನ ಮಾಡ್ತಾರೆ ಅಂತೇಳಿ. ಇಂಟ್ರೆಸ್ಟಿಂಗ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ DC ಟೀಮ್ ಅಲ್ಲಿ ಎಮರ್ಜೆನ್ಸಿ ಅಂದ್ರೆ ಟಾಪ್ ಕಂಟೆಂಡರ್ ಆಗಿದ್ದಾರೆ KL ರಾಹುಲ್ ಆಸ್ ಎ ಕ್ಯಾಪ್ಟನ್ಸಿ ಆಪ್ಷನ್ ಅಲ್ಲಿ. ಸೊ ನೆಕ್ಸ್ಟ್ IPL 2027 ಅಲ್ಲಿ KL ರಾಹುಲ್ ಆಲ್ ಸೆಟ್ DC ಟೀಮಿನ ಪರ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಕೂಡ ಒಂದು ರಿಪೋರ್ಟ್ ಇದೆ. ಸೊ ಅಕ್ಷರ ಪಾಟಲ್ಗೆ ಸ್ಯಾಕ್ ಮಾಡ್ತಿದ್ರೆ ಜಸ್ಟ್ ಅವರು ಆಸ್ ಎ ಪ್ಲೇಯರ್ ಆಗಿ ಕಂಟಿನ್ಯೂ ಮಾಡಬಹುದು ಅಥವಾ ಏನಾದ್ರು ಅವರು ಟ್ರೇಡ್ ಆಗುವಂತ ಚಾನ್ಸ್ ಇದೆಯಾ ಅಂತ ಆದ್ರೂ ಕೂಡ ನಾವು ಮುಂದೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವ ಪ್ಲೇಯರ್ಸ್ ಯಾವ ಟೀಮ್ ಹೋಗ್ತಾರೆ ಅದ್ರ ಬಗ್ಗೆ ನಾವು ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ. ಈಗ ಅಕ್ಷರ ಪಟೇಲ್ಗೆ ಆಸ್ ಎ ಕ್ಯಾಪ್ಟನ್ಸಿನ ಸ್ಯಾಕ್ ಮಾಡಿದ್ರೆ ಅಂದ್ರೆ ಸೊ ಸಮಥಿಂಗ್ ಆಗುತ್ತೆ, ಅದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಬಟ್ ಆಸ್ ಪರ್ ಕ್ರಿಕ್ ಬಜ್ ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ರಿಷಬ್ ಪಂತ್ DC ಟೀಮ್ ಇಂದ ಕುಲ್ದೀಪ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಗೆ ಅಂತೇಳಿ. ಸೊ ಈ ಒಂದು ಟ್ರೇಡ್ ಯಾವ ಟೀಮ್ಗೆ ಬೆನಿಫಿಟ್ ಆಗುತ್ತೆ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟ್ ನಾವು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಮ್ಮ. ಇವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಯಾಕಂದ್ರೆ ಇವ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಮಾಡಿದೀವಿ. ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ ಜುಲೈ ಮಂತ್ ಅಲ್ಲಿ ಒಂದು ರಿವ್ಯೂ ಮೀಟಿಂಗ್ ಇರುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಬಟ್ ಆಸ್ ಪರ್ ನಾವು ಸದ್ದಿರುವಂತಹ ಅಪ್ಡೇಟ್ಸ್ ಅದು ಮುಂಬೈ ಇಂಡಿಯನ್ಸ್ ಪ್ಲಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ಟಾಕ್ಸ್ ನಡೀತಾ ಇದೆ. ಹಾರ್ದಿಕ್ ಪಾಂಡ್ಯ ರಾಜಸ್ಥಾನ್ ರಾಯಲ್ಸ್ ಇಂದ ಯಶಸ್ವಿ ಜೈಸ್ವಾಲ್ ಮುಂಬೈ ಇಂಡಿಯನ್ಸ್ಗೆ ಅಂತೇಳಿ ಟಾಕ್ಸ್ ನಡೀತಾ ಇದಾವೆ. ಸ್ಟಿಲ್ ನಾಟ್ ಕನ್ಫರ್ಮ್. ಒಂದು ಸಲ ಕನ್ಫರ್ಮ್ ಆಯ್ತಪ್ಪ ಅಂದ್ರೆ ನಾದಿನ ಅಪ್ಡೇಟ್ಗಳಿಗೆ ಸೊ ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇರ್ತೀನಿ. ಸದ್ದಿರುವಂತಹ ಅಪ್ಡೇಟ್ ಹಾರ್ದಿಕ್ ಪಾಂಡ್ಯ ಅವರು RR ಇಂದ ಯಶಸ್ವಿ ಜೈಸ್ವಾಲ್ ಮುಂಬೈ ಇಂಡಿಯನ್ಸ್ಗೆ ಅಂತೇಳಿ ಮಾತುಕತೆ ನಡೀತಾ ಇದೆ. ಸ್ಟಿಲ್ ಟಾಕ್ಸ್ ಆರ್ ಗೋಯಿಂಗ್ ಅಂತ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಲೆಜೆಂಡ್ ಪ್ಲೇಯರ್ ಯುವರಾಜ್ ಸಿಂಗ್ ಅವರು ಆಲ್ ಸೆಟ್ ನೆಕ್ಸ್ಟ್ IPL 2027 ಅಲ್ಲಿ DC ಟೀಮ್ ಅಲ್ಲಿ ಆಸ್ ಎ ಸಪೋರ್ಟಿಂಗ್ ಸ್ಟಾಫ್ ಆಗಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತು ಸೌರವ್ ಗಂಗೂಲಿ ಅವರು ಆಲ್ ಸೆಟ್ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗುವಂತಹ ಚಾನ್ಸಸ್ ಇದೆ. ಅದು DCಗೆ ಅಂತೇಳಿ ಇನ್ಫಾರ್ಮೇಶನ್ ಇದ್ದಾವೆ.
ನೆಕ್ಸ್ಟ್ ಅಪ್ಡೇಟ್ ನಾವು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ್ ಸಾಕಷ್ಟು ಚೇಂಜಸ್ ಆಗುವಂತ ಚಾನ್ಸ್ ಇದೆ. ಇದರಲ್ಲಿ ಮೇನ್ KL ರಾಹುಲ್ ಇವತ್ತಿನ ಮ್ಯಾಚ್ ಅಲ್ಲಿ ರೆಸ್ಟ್ ಕೊಡುವಂತಹ ಚಾನ್ಸಸ್ ಇದೆ. ರೋಹಿತ್, ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾ ಇದ್ದಾರೆ. ಹರ್ಷಿತ್ ರಾಣಾ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಕೆಲವೊಂದು ಚೇಂಜಸ್ ಆಗುವಂತದ್ದು. ಎಸ್ಪೆಷಲಿ KL ರಾಹುಲ್ ಇವತ್ತಿನ ಮ್ಯಾಚ್ ಅಲ್ಲಿ ರೆಸ್ಟ್ ಕೊಡುವಂತಹ ಚಾನ್ಸಸ್ ಇದೆ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಆದ್ರೆ ಹೋಗ್ತಾ ಒಂದೇ ಒಂದು ಕ್ವಶನ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ. ಈಗ ರಿಷಬ್ ಪಂತ್ ಅವರು 15 ಕೋಟಿಗೆ DC ಗೆ ಟ್ರೇಡ್ ಆಗ್ತಾ ಇದ್ದಾರೆ. ಇಷ್ಟಕ್ಕೆ ಉಳಿದಿರುವಂತಹ ಪರ್ಸು DC ಗೆ ಹೋಗುತ್ತಾ ಅಥವಾ LSG ಗೆ ಹೋಗುತ್ತಾ? ಅದೇ ಒಂದು ಬಿಗ್ಗೆಸ್ಟ್ ಪಾಯಿಂಟ್ ಆಗಿದೆ. ನೀವೇ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.